ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರದ 10ನೇ ವಾರ್ಡ್ನ ಬುದ್ಧನಗರದಲ್ಲಿ ನಗರಸಭೆ ವತಿಯಿಂದ ಮಾಡಿರುವ ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ಆರೋಪಿಸಿ ನಿವಾಸಿಗಳು ಹಾಗೂ ಮುಖಂಡ ಭಾನುಪ್ರಕಾಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕಳಪೆ ರಸ್ತೆಯಲ್ಲಿ ಜಮಾಯಿಸಿದ ನಿವಾಸಿಗಳು ನಗರಸಭೆ ಪೌರಾಯುಕ್ತ ಗುತ್ತಿಗೆದಾರರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಿವಾಸಿಗಳು ಮಾತನಾಡಿ, ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿ ಈ ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಕಳಪೆ ನಡೆದರೂ ಕೂಡ ಮೌನವಾಗಿರುವ ನಗರಸಭಾ ಪೌರಾಯುಕ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ವಾರ್ಡ್ ನಿವಾಸಿಗಳಾದ ಬಸವರಾಜು, ಪರಮೇಶ್, ಸುಂದರ್, ಆಟೋ, ವಿಶ್ವ, ನಂದಕಿಶೋರ್, ನಿಂಗರಾಜು, ಮೋಹನ್ ಬಾಬು ಇತರರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಕಳಪೆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರಿಗೆ ಧಿಕ್ಕಾರ. ನಗರಸಭೆ ಕಮಿಷನರ್ ಅವರಿಗೆ ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರಿಗೆ ಬೆಕ್ಕೆ ಬೇಕು. ಜಿಲ್ಲಾಧಿಕಾರಿಗಳು ಬರಲೇಬೇಕು. ಬೆಕ್ಕೆ ಬೇಕು. ಬರಲೇಬೇಕು. ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರಿಗೆ ಉತ್ತಮ ಉದಾಹರಣೆಯಾಗಿದೆ. ಈ ನಗರೋತ್ಖನನ ಏನು ಕಾಮಗಾರಿ ಇದೆ, ಆ ನಗರೋತ್ಖನನದೊಳಗಡೆ ಬುದ್ಧನಗರದ ಮುಖ್ಯ ರಸ್ತೆ ಕಾಮಗಾರಿ ಕೆಲಸ ನಡೆದಿದೆ. ಈ ಕಾಮಗಾರಿ ಕೆಲಸ ತುಂಬ ಕಳಪೆಯಿಂದ ಕೂಡಿರ್ತದೆ. ಕೇವಲ 4-5 ದಿನಗಳ ಹಿಂದೆ ಅಷ್ಟೇ ಈ ಕಾಮಗಾರಿ ಹಿಂದೆ ಅಷ್ಟೇ ಕಾಮಗಾರಿ ಕೆಲಸ ಆಗಿದೆ. ಆದರೆ ತುಂಬ ಕಳಪೆಯಿಂದ ಕೂಡಿದ್ದು ಈ ರಸ್ತೆಯಲ್ಲಿ ಈಗಾಗಲೇ ಹಲವಾರು ಜನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.